ಹಾಯ್ ಎವ್ರಿವನ್ ಮತ್ತೊಮ್ಮೆ ಹೊಸ ವಿಡಿಯೋಗೆ ಸುಸ್ವಾಗತ ಗೈಸ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಏನಪ್ಪ ಅಂತಂದರೆ ಇತ್ತೀಚಿನ ದಿನಗಳಲ್ಲಿ ಏನಪ್ಪ ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ ತುಂಬ ಪ್ರಾಬ್ಲಮ್ ಬರ್ತಿದೆ. ಓಕೆನಾ, ಏನಕ್ಕಪ್ಪ ಅಂತಾರೆ ಅವರೊಂದು ಅಕೌಂಟಲ್ಲಿ ಟ್ರೈ ಅಗೇನ್ ಲೇಟರ್ ಅನ್ನೋದು ತುಂಬ ಬರ್ತಿದೆ. ಓಕೆನಾ, ಈ ಒಂದು ಟ್ರೈ ಅಗೇನ್ ಲೇಟರ್ ಏನಕ್ಕೆ ಬರುತ್ತೆ, ಏನಕ್ಕೋಸ್ಕರ ಬರುತ್ತೆ, ಇಲ್ಲ ನಾವೇನಾದರೂ ಮಾಡಿಬಿಟ್ಟಿದ್ರೆ ಅವ್ರು ಇನ್ಸ್ಟಾಗ್ರಾಮ್ ಅವರು ಏನಾದರೂ ಮಾಡಿಬಿಟ್ಟಿದ್ರೆ ಅಂದ್ಬಿಟ್ಟು ತುಂಬ ಕನ್ಫ್ಯೂಸ್ ಆಗ್ತಾರೆ. ಓಕೆನಾ, ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಏನಪ್ಪ ಅಂತಂದರೆ ನಿಮ್ಮೊಂದು ಅಕೌಂಟಲ್ಲಿ ಈ ಥರ ಟ್ರೈ ಅಗೇನ್ ಲೇಟರ್ ಬರ್ತಿದೆ ಅಂತಂದರೆ ಇದು ನಿಜಕ್ಕೂ ಸಾಲ್ವ್ ಹೇಗೆ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ. ಆ್ಯಂಡ್ ಯಾರೆಲ್ಲ ಕಿತಾಪತಿ ಮಾಡ್ಕೊಂಡಿದ್ರೆ ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟಿಲ್ಲಿ, ಆದರೆ ನೀವು ಯಾರಿಗೂ ಫಾಲೋ ಮಾಡೋಕ್ಕಾಗ್ತಾ ಇಲ್ಲ, ಯಾರಿಗೂ ಲೈಕ್ ಮಾಡೋಕ್ಕಾಗ್ತಾ ಇಲ್ಲ. ಓಕೆನಾ, ನಿನಗೆ ಫಾಲೋ ಲೈಕ್ ಮಾಡ್ದೇ ಇರೋಕ್ಕಾಗ್ತಾ ಇಲ್ಲ. ಓಕೆನಾ, ಸೊ ಇವತ್ತು ನೀವು ಒಂದು ಕಂಪ್ಲೀಟ್ ತಿಳಿಸ್ಕೊಡ್ತೀನಿ ಇದನ್ನು ಯಾವ ಥರ ಸಾಲ್ವ್ ಮಾಡೋದು ಅಂತ. ಆ್ಯಂಡ್ ಸಾಲ್ವ್ ಮಾಡೋಕ್ಕೆ ಮುಂಚೆನೇ ಈ ಥರ ನಿಮಗೆ 4-5 ಸ್ಟೆಪ್ಸ್ಗಳನ್ನು ತಿಳಿಸ್ಕೊಡ್ತೀನಿ. ಈ ಒಂದು 4-5 ಸ್ಟೆಪ್ಸ್ಗಳಲ್ಲಾಗಿರ್ಬೋದು ಯಾವುದಾದ್ರೂ ಒಂದು ವರ್ಕ್ ಮಾಡುತ್ತೆ. ಆ್ಯಂಡ್ ಇವಾಗ ಈ ಒಂದು ಪ್ರಾಬ್ಲಮ್ನ ಸಾಲ್ವ್ ಅನ್ನೋದು ಮಾಡ್ಕೋಬೋದು ಗೈಸ್. ಓಕೆನಾ, ಆ್ಯಂಡ್ ಫಸ್ಟ್ ಏನಪ್ಪ ಅಂತಂದರೆ ಈ ಒಂದು ಪ್ರಾಬ್ಲಮ್ ನಿಜಕ್ಕೂ ನಮಗೆ ಹೇಗೆ ಸಿಗುತ್ತೆ ಆ್ಯಂಡ್ ಏನಗೋಸ್ಕರ ಸಿಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ನಾನು. ನೋಡಿ, ಫಸ್ಟ್ ಆಫ್ ಆಲ್ ಏನಪ್ಪ ಅಂತಂದರೆ ನೀವು ನಿಮ್ಮೊಂದು ಅಕೌಂಟಲ್ಲಿ ಓಕೆನಾ ನೀವು ರೀಲ್ ವಿಡಿಯೋಸ್ಗಳನ್ನ ಈ ಥರ ನೋಡ್ತಾನೆ ಇರ್ತೀರ ಫಟಾಫಟ್ ಅಂತ ನೀವು ಲೈಕ್ ಮಾಡಿರ್ತೀರ. ಓಕೆನಾ, ಪ್ರತಿಯೊಂದು ರೀಲ್ಗೂ ನೀವು ಲೈಕ್ ಮಾಡ್ತಾನೆ ಹೋಗ್ತೀರಿ ನಾನ್ ಸ್ಟಾಪಬಲ್. ಫಾಲೋ ಮಾಡ್ತಾ ಇದ್ದೀವಿ. ಓಕೆನಾ, ಫಟಾಫಟ್ ಅಂತ ಫಾಲೋ ಮಾಡ್ತಾ ಇದ್ದೀವಿ, ಅದು ಫಟಾಫಟ್ ಅಂತ ಲೈಕ್ ಮಾಡ್ತೀರಿ ನಾನ್ ಸ್ಟಾಪ್. 1 ನಿಮಿಷದಲ್ಲಿ 1000 ಲೈಕ್ ಮಾಡಿಬಿಟ್ಟೆ, 1 ನಿಮಿಷದಲ್ಲಿ ನಾನು 500 ಫಾಲೋವರ್ಸ್ ಮಾಡಿಬಿಟ್ಟೆ ಫಟಾಫಟ್ ಅಂತ. ಸೊ ಆ ಥರ ಮಾಡೋದ್ರಿಂದ ಕೂಡ ಅಷ್ಟೇ ನಿಮಗೆ ಈ ಒಂದು ಟ್ರೈ ಅಗೇನ್ ಲೇಟರ್ ಅನ್ನೋದು ನೋಡೋಕೆ ಸಿಗುತ್ತೆ ನಿಮಗೆ. ಆ್ಯಂಡ್ ಇದನ್ನು ನಿಜಕ್ಕೂ ಸಾಲ್ವ್ ಯಾವ ಥರ ಮಾಡ್ಕೊಡೋದು, ಇಲ್ಲ ಅಂತ ಥರ್ಡ್ ಪಾರ್ಟಿ ವೆಬ್ಸೈಟಲ್ಲಿ ಆಗಿರ್ಬೋದು, ಥರ್ಡ್ ಪಾರ್ಟಿ ಆ್ಯಪಲ್ಲಿ ಆಗಿರ್ಬೋದು, ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಏನಾದರೂ ಲಾಗಿನ್ ಮಾಡಿದ್ದೀರಿ ಅಂತಂದರೆ ಆವಾಗೂ ಕೂಡ ಅಷ್ಟೇ ನಿಮಗೆ ಈ ಒಂದು ಪ್ರಾಬ್ಲಮ್ ನೋಡೋಕೆ ಸಿಗುತ್ತೆ. ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅವರು ನಿಮಗೆ ಕೊಟ್ಬಿಡ್ತಾರೆ. ನೀನು ಡೈರೆಕ್ಟಾಗಿ ಏನಪ್ಪ ಅಂತಂದ್ರೆ ನೀನು ಮುಂದೆ ಯಾರಿಗೆ ಲೈಕ್ ಮಾಡೋದೇ ಬೇಡ, ನೀನು ಯಾರಿಗೂ ಫಾಲೋ ಮಾಡೋದೇ ಬೇಡ ನೀನು ಅಂದ್ಬಿಟ್ಟು ಈ ಥರ ಕೊಟ್ಬಿಡ್ತಾರೆ ಗೈಸ್. ಓಕೆನಾ, ಆ್ಯಂಡ್ ಫಸ್ಟ್ ಆಫ್ ಆಲ್ ನಾವು ತಿಳ್ಕೊಳ್ಳೋಣ ನಿಮ್ಮ ಮುಂದೆ ಇನ್ಸ್ಟಾಗ್ರಾಮ್ ಅಕೌಂಟು ಫಸ್ಟ್ ಆಫ್ ಆಲ್ ಯಾವೊಂದು ಜಾಗದಲ್ಲಿ ಲಾಗಿನ್ ಆಗಿದೆ ಅಂತ. ಓಕೆನಾ, ಏನಾಗುತ್ತೆ ಅಂದರೆ ಕೆಲವೊಂದು ಸರಿ ಸಮಥಿಂಗ್ ಆ್ಯಪಲ್ಲಿ ಆಗಿರ್ಬೋದು, ಯಾವುದೊಂದು ವೆಬ್ಸೈಟಲ್ಲಿ ಆಗಿರ್ಬೋದು ಲಾಗಿನ್ ಮಾಡಿಬಿಡ್ತೀರಿ. ನೀವು ಲಾಗಿನ್ ಆಗಿದ ನಂತರ ಯಾವ್ಯಾವ ಜಾಗದಲ್ಲಿ ಲಾಗಿನ್ ಆಗಿದೆ ಅವರೊಂದು ಅಕೌಂಟ್ ಅವ್ರಿಗೆ ಗೊತ್ತಿರಲ್ಲ. ಫಸ್ಟ್ ಆಫ್ ಆಲ್ ಅದನ್ನು ಫಸ್ಟ್ ನಾವು ತಿಳ್ಕೊಳ್ಳಿದ ನಂತರ ಸಿಂಪಲ್ ಆಗಿ ಅದನ್ನು ಲಾಗೌಟ್ ಮಾಡ್ಕೊಳ್ಳೋಣ ಗೈಸ್. ಲಾಗೌಟ್ ಮಾಡ್ಕೊಳ್ಳಿದ ನಂತರ ಆವಾಗ ನಿಮ್ಮೊಂದು ಅಕೌಂಟ್ ಸೇಫ್ ಆಗಿರುತ್ತೆ. ಆ್ಯಂಡ್ ಆವಾಗ ಈ ಒಂದು ಟ್ರೈ ಅಗೇನ್ ಲೇಟರ್ ಇದೆಯಲ್ವ ಆವಾಗ ಸ್ಟಾಪ್ ಕೂಡ ಆಗ್ಬೋದು ಗೈಸ್. ಓಕೆನಾ, ಫಸ್ಟ್ ಆಫ್ ಆಲ್ ಏನಪ್ಪ ಅಂತಂದರೆ ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟನ್ನು ಓಪನ್ ಮಾಡ್ಕೊಳ್ಳಿ. ಜಸ್ಟ್ ಇನ್ಸ್ಟಾಗ್ರಾಮ್ ಅಕೌಂಟ್ನ ಓಪನ್ ಅನ್ನೋದು ಮಾಡ್ತಾ ಇದ್ದೀನಿ. ಸೊ ಇದು ನೋಡ್ತಾ ಇದ್ದೀನಿ, ಇದು ಬಂದುಬಿಟ್ಟು ನನ್ನೊಂದು ಅಕೌಂಟು ಆನಂದ್ ರೆಡ್ಡಿ 251 ಯೂಸರ್ ಅಂತ ಸಿಗುತ್ತೆ. ಇನ್ನೂ ಯಾರಾದರೂ ಫಾಲೋ ಮಾಡ್ಕೊಂಡಿಲ್ಲ ಅಂತಂದರೆ ಕೂಡ ಫಾಲೋ ಮಾಡ್ಕೋಬೋದು ಗೈಸ್. ಓಕೆನಾ, ಸಿಂಪಲಾಗಿ ಈ ಥರ ಬಂದುಬಿಡುತ್ತೆ. ಸಿಂಪಲಾಗಿ ಏನಪ್ಪ ಅಂದರೆ ನಿಮ್ಮೊಂದು ಪ್ರೊಫೈಲ್ ಐಕನ್ ಬಂದುಬಿಡಿ. ಓಕೆನಾ, ಪ್ರೊಫೈಲ್ ಐಕನ್ ಬಂದುಬಿಟ್ಟು ಆ್ಯಂಡ್ ಈ ಕಡೆ ನೋಡೋಂಗಿತ್ತು ನಿಮಗೆ ಮೇಲೆ 3 ಲೈನ್ಸ್ ಬರುತ್ತೆ. ನೋಡ್ತಾ ಇರಿ, ಸಿಂಪಲಾಗಿ ಮೇಲೆ ನಿಮಗೆ 3 ಲೈನ್ಸ್ ಬರುತ್ತೆ. ಸಿಂಪಲಾಗಿ ಆ ಒಂದು 3 ಲೈನ್ಸ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಈ ಒಂದು ಜಾಗದಲ್ಲಿ ನೋಡ್ತಾ ನಿಮಗೆ ಅಕೌಂಟ್ ಸೆಂಟರ್ ಅಂತ ಬರುತ್ತೆ. ಸಿಂಪಲಾಗಿ ಈ ಒಂದು ಅಕೌಂಟ್ ಸೆಂಟರ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಸ್ವಲ್ಪ ಮೇಲೆ ಸ್ಕ್ರೋಲ್ ಮಾಡ್ಕೊಂಡು ಇಲ್ಲಿ ನೋಡ್ತಾ ಇದ್ರೆ ಪಾಸ್ವರ್ಡ್ ಆ್ಯಂಡ್ ಸೆಕ್ಯೂರಿಟಿ ಅಂತ ಇರುತ್ತೆ. ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಈ ಒಂದು ಜಾಗದಲ್ಲಿ ನೋಡ್ತಾ ಇದ್ರೆ ವೇರ್ ಯು ಆರ್ ಲಾಗಿನ್ ಇನ್ ಅಂತ ಬರುತ್ತೆ. ಸಿಂಪಲ್ ಆಗಿ ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ ಜಸ್ಟ್. ಓಕೆನಾ, ಸೊ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಈ ಒಂದು ಜಾಗದಲ್ಲಿ ಏನಪ್ಪ ಅಂತಂದರೆ ನಿಮ್ಮೊಂದು ಫೇಸ್ಬುಕ್ ಇರುತ್ತೆ, ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಕೂಡ ಇರುತ್ತೆ. ನಿಮ್ಮೊಂದು ಇನ್ಸ್ಟಾಗ್ರಾಮ್ ಜೊತೆ ಏನಾದರೂ ಫೇಸ್ಬುಕ್ ಏನಾದರೂ ಲಿಂಕ್ ಆಗಿದ್ರೆ ಡೈರೆಕ್ಟ್ ಆಗಿ ನಿಮಗೆ 2 ಅಕೌಂಟ್ ಬಂದ್ಬಿಡುತ್ತೆ ಈ ಒಂದು ಜಾಗದಲ್ಲಿ. ಓಕೆನಾ, ಸೊ ಇಲ್ಲಿ ನೋಡ್ತಾ ಇದ್ರೆ ನಿಮ್ಮೊಂದು ಫೋನು ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಯಾವೊಂದು ಜಾಗದಲ್ಲಿ ಲಾಗಿನ್ ಆಗಿದೆಯೋ ಯಾವೊಂದು ಫೋನಲ್ಲಿ ಲಾಗಿನ್ ಆಗಿದೆಯೋ ಅಂತ ಇಲ್ಲೇ ಬಂದ್ಬಿಡುತ್ತೆ. ನೋಡ್ತಾ ಇದ್ರೆ ಓಪೋ ರೆನೋ 11F ಅಂತ. ಓಕೆನಾ, ಇವೇ ಒಂದು ಫೋನಲ್ಲಿ ನನ್ನೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಲಾಗಿನ್ ಅನ್ನೋದಾಗಿದೆ. ಅದಾಗಿದ ನಂತರ ಕೆಳಗಡೆ ನೋಡ್ತಾ ಇದ್ರೆ ಪ್ಲಸ್ ಇನ್ನು 4 more ಅಂತಿದೆ. ಸಿಂಪಲ್ ಆಗಿ ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ ಜಸ್ಟ್. ಓಕೆನಾ, ಸೊ ಕ್ಲಿಕ್ ಮಾಡ್ಕೊಂಡ ನಂತರ ಈ ಒಂದು ಜಾಗದಲ್ಲಿ ನೋಡ್ತಾ ಇದ್ರೆ ನನ್ನೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಯಾವ ಒಂದು ಫೋನಲ್ಲಿ ಲಾಗಿನ್ ಆಗಿದೆ ಅಂತ ಕಂಪ್ಲೀಟ್ ಆಗಿ ಇಲ್ಲೇ ತಿಳಿಸ್ಕೊಡ್ತಾ ಇದೆ. ಸಿಂಪಲ್ ಆಗಿ ಇದ್ರಗೋಸ್ಕರ ನೀವು ಇದನ್ನು ಸಿಂಪಲ್ ಆಗಿ ಲಾಗೌಟ್ ಮಾಡಬೇಕಾಗುತ್ತೆ. ಲಾಗೌಟ್ ಮಾಡ್ಕೊಳ್ಳೋಕೆ ಏನು ಮಾಡಿ ಗೊತ್ತಾ, ಸಿಂಪಲ್ ಆಗಿ ಏನಪ್ಪ ಅಂದರೆ ಈ ಒಂದು ಜಾಗದಲ್ಲಿ ನೋಡ್ತಾರೆ ನಿಮ್ಮೊಂದು ಮೊಬೈಲ್ ಮಾಡಲ್ ನೋಡ್ಕೊಳ್ಳಿ. ಸೊ ಮಾಡಲ್ ನೋಡ್ಕೊಳ್ಳಿ ನಂತರ ಈ ಒಂದು ಜಾಗದಲ್ಲಿ ನೀವು ಸಿಂಪಲ್ ಆಗಿ ಲಾಗೌಟ್ ಅನ್ನೋದು ಮಾಡ್ಕೊಳ್ಳಿ. ಓಕೆನಾ, ಸೊ ಈ ಒಂದು ಜಾಗದಲ್ಲಿ ಇದು ಯಾವುದೋ ಬೇರೆ ಫೋನ್, ಫಸ್ಟ್ ನಂದು ಹಳೆ ಫೋನ್ ಇತ್ತು ಅದರಲ್ಲೂ ಕೂಡ ಲಾಗಿನ್ ಆಗಿತ್ತು. ಸೊ ನಾನು ಏನು ಮಾಡ್ತೀನಿ ಸಿಂಪಲ್ ಆಗಿ ಒಂದು ಇದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ತೀನಿ ಜಸ್ಟ್. ಓಕೆನಾ, ಸೊ ಕ್ಲಿಕ್ ಮಾಡ್ಕೊಂಡು ನಂತರ ಈ ಒಂದು ಜಾಗದಲ್ಲಿ ನಾನು ನೋಡ್ತಾ ಇದ್ರೆ ಲಾಗೌಟ್ ಮಾಡಿಬಿಡ್ತೀನಿ ನಾನು. ಓಕೆನಾ, ಈ ಥರ ಲಾಗೌಟ್ ಮಾಡಿಬಿಡ್ತೀನಿ ಗೈಸ್. ಓಕೆನಾ, ಸೊ ಲಾಗೌಟ್ ಮಾಡ್ಕೊಳ್ಳಿ ನಂತರ ಡೈರೆಕ್ಟಾಗಿ ಏನಪ್ಪ ಅಂತಂದರೆ ಇವಾಗ ಆಟೋಮೆಟಿಕ್ ಆಗಿದ್ದು ಲಾಗೌಟ್ ಅನ್ನೋದು ಆಗೋಗುತ್ತೆ ಗೈಸ್. ನೋಡ್ತಾ ಇದ್ರೆ ಕಂಪ್ಲೀಟಾಗಿ ಆ ಒಂದು ಫೋನಲ್ಲಿ ಲಾಗೌಟ್ ಅನ್ನೋದು ಆಗೋಯ್ತು. ಅದಾಗಿದ ನಂತರ ಸಿಂಪಲಾಗಿ ನಾನು ಮತ್ತೊಂದು ಸರಿ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡ್ಕೊಂಡ ನಂತರ ಮತ್ತೊಂದು ಸರಿ ಪಾಸ್ವರ್ಡ್ ಆ್ಯಂಡ್ ಸೆಕ್ಯೂರಿಟಿಗೆ ಹೋಗ್ಬಿಟ್ಟು ವೇರ್ ಯುವರ್ ಲಾಗಿನ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು. ಡೈರೆಕ್ಟಾಗಿ ಏನಪ್ಪ ಅಂದರೆ ನೋಡ್ತಾ ಇದ್ರೆ ಫಸ್ಟ್ ಇಲ್ಲಿ 4+ ಅಂತಿತ್ತು. ಓಕೆನಾ, ಆಟೋಮೆಟಿಕ್ ಆಗಿ ನಾವು ಲಾಗೌಟ್ ಅನ್ನೋದು ಮಾಡಿದ್ರಿ. ಇವಾಗ ಆ ಒಂದು ಫೋನಲ್ಲೂ ಕೂಡ ಲಾಗಿನ್ ಆದರೆ ಅದು ಲಾಗೌಟ್ ಅನ್ನೋದು ಆಗೋಗಿದೆ. ಓಕೆನಾ, ಸೊ ಇದೇ ಥರ ನಿಮಗೆ ಥರ್ಡ್ ಪಾರ್ಟಿ ಆ್ಯಪ್ ಆಗಿರ್ಬೋದು, ಥರ್ಡ್ ಪಾರ್ಟಿ ವೆಬ್ಸೈಟಲ್ಲಿ ಆಗಿರ್ಬೋದು, ನೀವೇನಾದ್ರು ಲಾಗಿನ್ ಮಾಡಿದರೆ ಈ ಒಂದು ಜಾಗದಲ್ಲಿ ನಿಮಗೆ ಬಂದ್ಬಿಡುತ್ತೆ. ಸಿಂಪಲ್ ಆಗಿ ಲಾಗೌಟ್ ಮಾಡ್ಕೊಳ್ಳಿ ನಂತರ ಆಟೋಮೆಟಿಕ್ ಆಗೋದು ಹೋಗ್ಬಿಡುತ್ತೆ ಗೈಸ್. ಓಕೆನಾ, ಸೊ ಇದಾಯ್ತದ. ಅದಾಗಿದ ನಂತರ ಈ ಒಂದು ಜಾಗದಲ್ಲಿ ಏನಪ್ಪ ಅಂತಂದರೆ ಆದಷ್ಟು ನಿಮ್ಮೊಂದು ಪಾಸ್ವರ್ಡ್ ಅನ್ನೋದು ಚೇಂಜ್ ಮಾಡ್ಕೊಳ್ಳಿ ಗೈಸ್. ಓಕೆನಾ, ನಿಮ್ಮೊಂದು ಪಾಸ್ವರ್ಡ್ ಇದನ್ನು ಚೇಂಜ್ ಮಾಡ್ಕೊಂಬಿಟ್ರೆ ಅದು ಆಟೋಮೆಟಿಕ್ ಆಗಿ ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಬೇರೆ ಒಂದು ಫೋನಲ್ಲಿ ಆಗಿರ್ಬೋದು, ಯಾವುದೊಂದು ಬ್ರೌಸರಲ್ಲಿ ಆಗಿರ್ಬೋದು ಲಾಗಿನ್ ಆಗಿದ್ರೆ ಆಟೋಮೆಟಿಕ್ ಆಗಿ ಲಾಗೌಟ್ ಅನ್ನೋದಾಗುತ್ತೆ. ಬೆಸ್ಟ್ ಆಪ್ಷನ್ ಏನಪ್ಪ ಅಂತಂದರೆ ನಿಮ್ಮೊಂದು ಪಾಸ್ವರ್ಡ್ ಚೇಂಜ್ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದೇ ಗೈಸ್. ಓಕೆನಾ, ಸೊ ಇದಾಯ್ತಾ. ಅದಾಗಿದ ನಂತರ ಸ್ವಲ್ಪ ಮೇಲೆ ಸ್ಕ್ರೋಲ್ ಮಾಡಿಕೊಂಡ್ರೆ ನಿಮ್ಮೊಂದು ಫೋನಲ್ಲಿ ಒಂದು
ಒಂದು ಸೆಟ್ಟಿಂಗ್ನ ಯಾವಾಗಲೂ ಅಷ್ಟು ಆನ್ ಮಾಡ್ಕೊಂಡು ಇಟ್ಕೊಂಡಿರಬೇಕಾಗುತ್ತೆ. ಏನಕ್ಕಪ್ಪ ಅಂತ ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟು ಲಾಗಿನ್ ಏನಾದರೂ ಮಾಡೋಕೆ ಹೋದರೆ ಅದು ಲಾಗಿನ್ ಅನ್ನೋದು ಆಗಲ್ಲ ಗೈಸ್. ಓಕೆ, ನಾನು ಹೇಳ್ತೀನಿ ಏನು ಅಂತ ಸಿಂಪಲಾಗಿ ಈ ಕಡೆ ಸ್ಕ್ರೋಲ್ ಮಾಡ್ಕೊಂಡು ಪಾಸ್ವರ್ಡ್ ಆ್ಯಂಡ್ ಸೆಕ್ಯೂರಿಟಿಗೆ ಹೋಗಿ ಪಾಸ್ವರ್ಡ್ ಆ್ಯಂಡ್ ಸೆಕ್ಯೂರಿಟಿ ಹೋಗಿದ ನಂತರ ಈ ಒಂದು ಜಾಗದಲ್ಲಿ ನೋಡ್ತಾ ಇದ್ರೆ ನಿಮಗೆ ಸೆಕ್ಯೂರಿಟಿ ಚೆಕಪ್ ಅಂತ ಇರುತ್ತೆ. ಸಿಂಪಲಾಗಿ ಸೆಕ್ಯೂರಿಟಿ ಚೆಕಪ್ ಮೇಲೆ ಒಂದ್ಸಲ ಕ್ಲಿಕ್ ಮಾಡ್ಕೊಂಡು ನಂತರ ಇಲ್ಲಿ ನಿಮ್ಮೊಂದು ಇನ್ಸ್ಟಾಗ್ರಾಮ್ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಈ ಒಂದು ಜಾಗದಲ್ಲಿ ನೋಡ್ತಾ ಇದ್ರೆ ನಿಮಗೆ ಇಲ್ಲಿ ನೋಡ್ತಾ ಇದ್ರೆ 2 ಫ್ಯಾಕ್ಟರಿ ಅಟೆನ್ಷನ್ ಅಂತ ಇರುತ್ತೆ. ಸಿಂಪಲಾಗಿ ಅದರ ಮೇಲೆ ಒಂದ್ಸಲ ಕ್ಲಿಕ್ ಮಾಡ್ಕೊಂಡು ನಂತರ ಇದನ್ನೇನಪ್ಪ ಅಂತಂದ್ರೆ ಮತ್ತೊಂದ್ಸಲ ಗೆಟ್ ಸ್ಟಾರ್ಟೆಡ್ ಮೇಲೆ ಒಂದ್ಸಲ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಈ ಒಂದು ಜಾಗದಲ್ಲಿ ಸಿಂಪಲ್ ಆಗಿ ಏನಪ್ಪ ಅಂತ ಇಲ್ಲಿ ನೋಡ್ತಾ ಇದ್ರೆ ಟೆಕ್ಸ್ಟ್ ಮೆಸೇಜ್ ಅಂತ ಇರುತ್ತೆ. ಇದನ್ನ ಏನು ಮಾಡ್ಬೇಕಂದ್ರೆ ಸಿಂಪಲ್ ಆಗಿ ಇದನ್ನ ಆನ್ ಮಾಡ್ಕೊಳ್ಳಿ ಗೈಸ್. ಓಕೆ, ಇದನ್ನ ಆನ್ ಮಾಡ್ಕೊಂಡ್ರೆ ಏನಾಗುತ್ತೆ ಅಂದ್ರೆ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಯಾರೋ ಒಂದು ಬೇರೆ ಪರ್ಸನ್ ಆಗಿರ್ಬೋದು, ಯಾರೋ ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಲಾಗಿನ್ ಮಾಡಕ್ಕೆ ಹೋದ್ರೆ ಆವಾಗ ನಿಮ್ಮೊಂದು ನಂಬರ್ಗೆ ನಿಮ್ಮೊಂದು OTP ಬರುತ್ತೆ. ಓಕೆನಾ, ನಿಮ್ಮ ಕೊಟ್ಟಿರ್ತಾರೆ ಇಲ್ಲಿ ನಂಬರು, ಆ ಒಂದು ನಂಬರ್ಗೆ OTP ಬರುತ್ತೆ. ಆ ಒಂದು OTPನ ಇಲ್ಲಿ ಎಂಟರ್ ಮಾಡಿಕೊಂಡ್ರೆ ನಾವು ಆವಾಗ ನಿಮ್ಮೊಂದು ಇನ್ಸ್ಟಾಗ್ರಾಮನ್ನು ಲಾಗಿನ್ ಅನ್ನೋದು ಆಗೋಕ್ಕಾಗುತ್ತೆ. ಇಲ್ಲ ಅಂತಂದ್ರೆ ಲಾಗಿನ್ ಆಗೋಕ್ಕಾಗಲ್ಲ ಗೈಸ್. ಇದನ್ನು ಮಾತ್ರ ಖಂಡಿತವಾಗ್ಲೂ ಎನೇಬಲ್ ಮಾಡ್ಕೊಳ್ಳಿ ಗೈಸ್. ಓಕೆನಾ, ಯಾವುದೋ ನಿಮ್ಮೊಂದು ಅಕೌಂಟ್ ಹ್ಯಾಕ್ ಮಾಡೋಕೆ ನೋಡಿದ್ರೆ ಅದು ಹ್ಯಾಕ್ ಆಗಲ್ಲ ಗೈಸ್. ಓಕೆನಾ, ಇದನ್ನು ಆನ್ ಮಾಡ್ಕೊಳ್ಳಿ ಗೈಸ್ ಫಸ್ಟ್ ಆಫ್ ಆಲ್. ಓಕೆನಾ, ಅದಾಗಿದ ನಂತರ ಇದು ಆನ್ ಆಗಿದ ನಂತರ ಸಿಂಪಲ್ ಆಗಿ ಮತ್ತೆ ಬ್ಯಾಗ್ ಬಂದ್ಬಿಡಿ ಗೈಸ್. ಓಕೆನಾ, ಬ್ಯಾಗ್ ಬಂದಿದ ನಂತರ ನಿಮಗೆ ಈ ಥರ ಬ್ಯಾಗ್ ಬಂದ್ಬಿಡಿ. ಸೊ ಈ ಥರ ಬ್ಯಾಗ್ ಬಂದಿದ ನಂತರ ಇನ್ನೊಂದು ಸ್ಟೆಪ್ ತಿಳಿಸ್ಕೊಡ್ತೀನಿ, ಅದನ್ನು ಕೂಡ ಕಂಪ್ಲೀಟಾಗಿ ಮಾಡಿಬಿಟ್ರೆ ನೀವು 100% ನಿಮ್ಮೊಂದು ಪ್ರಾಬ್ಲಮ್ ಬೇಗ ಸಾಲ್ವ್ ಆಗುತ್ತೆ ಗೈಸ್. ಓಕೆನಾ, ಅದಕ್ಕೋಸ್ಕರ ಸಿಂಪಲಾಗಿ ಈ ಥರ ಬಂದಿದ್ದಾಗ ಸ್ವಲ್ಪ ಮೇಲೆ ಸ್ಕ್ರೋಲ್ ಮಾಡ್ಕೊಂಡು ನಿಮ್ಗೆ ಇಲ್ಲೇನಪ್ಪ ಅಂತಂದರೆ ನಿಮಗೆ ಒಂದು ಹೆಲ್ಪ್ ಅಂತ ಒಂದು ಬಟನ್ ಬರುತ್ತೆ ನೋಡ್ತಾ ಇದ್ರೆ ಸಿಂಪಲಾಗಿ ಹೆಲ್ಪ್ ಮೇಲೆ ಒಂದ್ಸರಿ ನೀವು ಕ್ಲಿಕ್ ಮಾಡ್ಕೊಳ್ಳಿ ಜಸ್ಟ್. ಓಕೆನಾ, ಸೊ ಹೆಲ್ಪ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಂತರ ಈ ಒಂದು ಜಾಗದಲ್ಲಿ ನೋಡ್ತಾ ರಿಪೋರ್ಟ್ ಎ ಪ್ರಾಬ್ಲಮ್ ಅಂತ ಬರುತ್ತೆ, ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡ್ಕೊಂಡು ನಂತರ ಈ ಒಂದು ಜಾಗದಲ್ಲಿ ಏನಪ್ಪ ಅಂದ್ರೆ ರಿಪೋರ್ಟ್ ಎ ಪ್ರಾಬ್ಲಮ್ ಅಂತ ಬರುತ್ತೆ, ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ ಜಸ್ಟ್. ಓಕೆನಾ, ಸೊ ಕ್ಲಿಕ್ ಮಾಡ್ಕೊಂಡು ನಂತರ ಈ ಒಂದು ಜಾಗದಲ್ಲಿ ನೋಡ್ತಾ ಇದ್ರೆ ಇನ್ಕ್ಲೂಡ್ ಆ್ಯಂಡ್ ಕಂಟಿನ್ಯೂ ಅಂತ ಬರುತ್ತೆ. ಸಿಂಪಲಾಗಿ ಇನ್ಕ್ಲೂಡ್ ಆ್ಯಂಡ್ ಕಂಟಿನ್ಯೂ ಮೇಲೆ ಒಂದ್ಸರಿ ಜಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ ನೀವು ಜಸ್ಟ್. ಓಕೆನಾ, ಏನು ಮಾಡೋಂಗಿಲ್ಲ, ಕ್ಲಿಕ್ ಮಾಡ್ಕೊಳ್ಳಿ ಜಸ್ಟ್. ಓಕೆನಾ, ಸೊ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಈ ಒಂದು ಜಾಗದಲ್ಲಿ ಏನಪ್ಪ ಅಂತ ನಾನು ಹೇಳ್ತೀನಿ ಏನು ಟೈಪ್ ಮಾಡಬೇಕು ಅಂತ. ತುಂಬ ಜನಕ್ಕೆ ಏನೋ ಟೈಪ್ ಮಾಡಿಬಿಟ್ರೆ ಅದು ಬರಲ್ಲ. ಓಕೆನಾ, ಸೊ ಇಲ್ಲಿ ಈ ಒಂದು ಜಾಗದಲ್ಲಿ ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಆ ಒಂದು ಪ್ರಾಬ್ಲಮ್ ಬರ್ತಿದೆಯಲ್ವ, ಆ ಒಂದು ಪ್ರಾಬ್ಲಮ್ನ ಸಿಂಪಲಾಗಿ ಇಲ್ಲಿ ಟೈಪ್ ಅನ್ನೋದು ಮಾಡಬೇಕಾಗುತ್ತೆ. ನಾನು ಇವಾಗ ಏನು ಟೈಪ್ ಮಾಡ್ತೀನೋ ಸೊ ನೀವು ಕೂಡ ಅದೇ ಥರ ಟೈಪ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಈ ಒಂದು ಟೈಪಿಂಗ್ ಏನಿದೆ ನಾನು ಡಿಸ್ಕ್ರಿಪ್ಷನಲ್ಲೂ ಕೂಡ ಹಾಕಿರ್ತೀನಿ, ನೀವು ಅಲ್ಲಿಂದ ಕೂಡ ಸಿಂಪಲಾಗಿ ಕಾಪಿ ಅನ್ನೋದು ಮಾಡ್ಕೋಬೋದು ಗೈಸ್. ಓಕೆ, ನಾನು ಟೈಪ್ ಮಾಡ್ತೀನಿ ಇವಾಗ. ಆ್ಯಂಡ್ ಗೈಸ್ ನೋಡ್ತಾ ಇದ್ರೆ ಕಂಪ್ಲೀಟಾಗಿ ನಾನು ಟೈಪಿಂಗ್ ಅನ್ನೋದು ಮಾಡಿದ್ದೀನಿ. ನೋಡ್ತಾ ಇದ್ರೆ ಕಂಪ್ಲೀಟಾಗಿ ನಾನು ಏನು ಟೈಪ್ ಮಾಡಿದ್ದೀನಿ ಅಂತಂದರೆ ಹಾಯ್ ಇನ್ಸ್ಟಾಗ್ರಾಮ್ ಟೀಮ್, ಐ ಆಮ್ ಫೇಸೆಡ್, ಟ್ರೈ ಅಗೈನ್ ಲೇಟರ್, ಪ್ಲೀಸ್ ಸಾಲ್ವ್ ದಿಸ್ ಪ್ರಾಬ್ಲಮ್ ಸೂನ್. ಓಕೆನಾ, ಅದಾಗಿದ ನಂತರ ಲಾಸ್ಟಲ್ಲಿ ಏನಪ್ಪ ಅಂದರೆ ಥ್ಯಾಂಕ್ ಯು ಅಂತ ಬರೆದು ಬಿಡಿ. ಅದಾಗಿದ ನಂತರ ಈ ಥರ ಟೈಪ್ ಮಾಡ್ಕೊಳ್ಳಿ. ನಂತರ ಸಿಂಪಲಾಗಿ ಟೈಪ್ ಮಾಡಿದ್ದೀನಿ, ನೀವು ಜಾಸ್ತಿ ಗಡಬಡಿಯನ್ನು ಅಳ್ಳೋದು ಇಮೋಜಿ ಅಲ್ಲ ಥರ ಎಲ್ಲ ಕಳ್ಸೋಕೆ ಹೋಗ್ಬಿಡಿ. ಸಿಂಪಲಾಗಿ ಟೈಪ್ ಮಾಡಿದ್ರೆ ಬೇಕಾದ್ರೆ ಇನ್ನೂ ಕೂಡ ಟೈಪ್ ಮಾಡ್ಕೋಬೋದು. ಇಲ್ಲ ಅಂತ ಡಿಫ್ರೆಂಟಾಗಿ ನಾನು ನಿಮ್ಗೆ ಬರೋದಿತ್ತು, ಇದಕ್ಕಿಂತ ಚೆನ್ನಾಗಿ ಟೈಪ್ ಮಾಡೋಂಗಿದೆ, ಇದಕ್ಕಿಂತ ಚೆನ್ನಾಗಿ ನೀವು ಟೈಪ್ ಮಾಡ್ಕೊಳ್ಳಿ ಗೈಸ್. ಓಕೆನಾ, ಸೊ ಟೈಪ್ ಮಾಡ್ಕೊಳ್ಳಿ ನಂತರ ಈ ಒಂದು ಜಾಗದಲ್ಲಿ ನೋಡ್ತಾ ನಿಮ್ಗೆ ಅಪ್ಲೋಡ್ ಅಂತ ಬರುತ್ತೆ. ಸಿಂಪಲಾಗಿ ಅಪ್ಲೋಡ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ ಜಸ್ಟ್. ಸೊ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಆ ಒಂದು ನಿಮ್ಮೊಂದು ಟ್ರೈ ಅಗೇನ್ ಲೇಟರ್ ಬರ್ತಿದೆ ಲೈಕ್ ಮೇಲೆ ನೀವು ಲೈಕ್ ಮಾಡಿದ್ರೆ ಫಾಲೋ ಮಾಡಿದ್ರೆ ಅದನ್ನು ಒಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ ನೀವು ಗೈಸ್. ಓಕೆನಾ, ಸ್ಕ್ರೀನ್ಶಾಟ್ ತೊಗೊಳ್ಳಿ ನಂತರ ಆ ಒಂದು ಸ್ಕ್ರೀನ್ಶಾಟ್ ಇಲ್ಲಿದೆ, ಸಿಂಪಲಾಗಿ ನಾನು ಸ್ಕ್ರೀನ್ಶಾಟ್ ಆ್ಯಡ್ ಅನ್ನೋದು ಮಾಡಿದ್ದೀನಿ. ಸೊ ಆ್ಯಡ್ ಮಾಡ್ಕೊಳ್ಳಿ ನಂತರ ಆ ಒಂದು ಸ್ಕ್ರೀನ್ಶಾಟ್ ಇಲ್ಲಿ ಬಂದ್ಬಿಡುತ್ತೆ ಗೈಸ್. ಓಕೆನಾ, ಫಸ್ಟ್ನೇದು ಆಲ್ರೆಡಿ ಅದು ಆ್ಯಡ್ ಆಗಿರುತ್ತೆ, ಅದನ್ನು ಕ್ಯಾನ್ಸಲ್ ಮಾಡೋಕ್ಕೆ ನೀವು. ಓಕೆನಾ, ನೋಡ್ತಾರೆ ಫಸ್ಟೇ ಅದು ಆ್ಯಡ್ ಆಗಿರುತ್ತೆ, ಅದನ್ನು ಕ್ಯಾನ್ಸಲ್ ಮಾಡಿ. ಫಸ್ಟೇ ಒಂದು ಫೋಟೋ ಈ ಒಂದು ಜಾಗದಲ್ಲಿ ಆ್ಯಡ್ ಆಗಿರುತ್ತೆ, ಸಿಂಪಲಾಗಿ ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅದನ್ನು ಕ್ಯಾನ್ಸಲ್ ಮಾಡ್ಕೊಂಬಿಡಿ. ಓಕೆನಾ, ಕ್ಯಾನ್ಸಲ್ ಮಾಡ್ಕೊಳ್ಳಿ ನಂತರ ನೋಡ್ತಾರೆ ಒಂದೇ ಫೋಟೋ ಬಂದಿದೆ. ಓಕೆ, ನಾನು ಅಪ್ಲೋಡ್ ಮಾಡಿದ ಫೋಟೋವನ್ನೇ ನಾವು ಟೈಪ್ ಕೂಡ ಮಾಡಿದ್ರೆ ಟೈಪಲ್ಲಿ ಮಾಡ್ಕೊಳ್ಳಿ ನಂತರ ಈ ಒಂದು ಜಾಗದಲ್ಲಿ ನೋಡ್ತಾಯಿದ್ರೆ ನಿಮಗೆ ಸೆಂಡ್ ಅಂತ ಬಟನ್ ಬರುತ್ತೆ. ಓಕೆನಾ, ಗ್ರೀನ್ ಬ್ಲೂ ಅಲ್ಲಿ ಸಿಂಪಲಾಗಿ ಅದ್ರ ಮೇಲೆ ಸೆಂಡ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಂಡ್ರೆ ಸಾಕು. ಡೈರೆಕ್ಟಾಗಿ ಏನಪ್ಪ ಅಂದರೆ ಇದೇನಪ್ಪ ಅಂದರೆ ಇನ್ಸ್ಟಾಗ್ರಾಮ್ ಟೀಮ್ ಅವ್ರ ಹತ್ರ ಹೋಗುತ್ತೆ ಗೈಸ್. ಇನ್ಸ್ಟಾಗ್ರಾಮ್ ಟೀಮ್ ಅವ್ರ ಹತ್ರ ಹೋಗಿದ ನಂತರ ಅವರು ಚೆಕ್ ಮಾಡ್ತಾರೆ ನಿಮ್ಮೊಂದು ಅಕೌಂಟಲ್ಲಿ ಏನು ಪ್ರಾಬ್ಲಮ್ ಆಗಿದೆಯೋ, ಏನೇನು ಪ್ರಾಬ್ಲಮ್ ಇಲ್ವೋ ಅಂತ, ಅಥವಾ ನೀವೇನಾದ್ರು ಪ್ರಾಬ್ಲಮ್ ಮಾಡಿದೆಯಾ, ಏನು ಕಿತಾಪಾತಿ ಮಾಡ್ಕೊಂಡಿದೆ ಅಂದ್ಬಿಟ್ಟು ಅವ್ರು ಚೆಕ್ ಮಾಡ್ತಾರೆ. ಚೆಕ್ ಮಾಡ್ಕೊಂಡ ನಂತರ ಇದು ಪ್ರಾಬ್ಲಮ್ ಏನಿದೆ ಅದ್ರ ಕಂಪ್ಲೀಟಾಗಿ ಸಾಲ್ವ್ ಅನ್ನೋದು ಮಾಡಿಬಿಡ್ತಾರೆ ವಿತಿನ್ 24 ಅವರ್ಸಲ್ಲಿ. ಓಕೆನಾ, ಇದು ಟೈಮ್ ತೊಗೊಳುತ್ತೆ, 24 ಅವರ್ಸ್ ಟೈಮ್ ತೊಗೊಳುತ್ತೆ. ಆದರೆ ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಏನೇ ಪ್ರಾಬ್ಲಮ್ ಇದ್ದರೂ ಕೂಡ ಬೇಗ ಅಂದರೆ ಬೇಗ ಸಾಲ್ವ್ ಅನ್ನೋದು ಮಾಡ್ತಾರೆ ಗೈಸ್. ಓಕೆನಾ, ಸೊ ಇದಾಯ್ತಾ. ಅದಾಗಿದ ನಂತರ ಇನ್ನೊಂದು ಸ್ಟೆಪ್ನ ತಿಳಿಸ್ಕೊಡ್ತೀನಿ. ಈ ಒಂದು ಸ್ಟೆಪ್ನ ನೀವು ಕಂಪ್ಲೀಟಾಗಿ ಮಾಡಿಕೊಂಡ್ರೆ ನಿಮಗೆ ಇವಾಗಲೂ ಸಾಲ್ವ್ ಆಗಿಬಿಡುತ್ತೆ ಗೈಸ್. ಓಕೆನಾ, ಇದೇನಪ್ಪ ಅಂದರೆ 50-50%. ಓಕೆನಾ, ಸಾಲ್ವ್ ಆಗ್ಬೋದು, ಇಲ್ಲ ಸಾಲ್ವ್ ಆಗದೇ ಇರ್ಬೋದು, ಬಟ್ ಇದೇನಪ್ಪ ಅಂದರೆ 100% ಆಗುತ್ತೆ ಅಂತ ನನ್ನೊಂದು ಅನಿಸಿಕೆ. ಬಟ್ ಇದನ್ನು ಕೂಡ ಕಂಪ್ಲೀಟ್ ಮಾಡ್ಕೊಂಡು ಬಿಡೋಣ ನಾನು. ಓಕೆನಾ, ಸಿಂಪಲಾಗಿ ನಿಮ್ಮೊಂದು ಇನ್ಸ್ಟಾಗ್ರಾಮ್ ಬಂದ್ಬಿಟ್ಟು ನಿಮ್ಮೊಂದು ಇನ್ಸ್ಟಾಗ್ರಾಮ್ ಯೂಸರ್ ನೇಮ್ ಅನ್ನೋದು ನೀವು ನೆನಪಿಟ್ಕೋಬೇಕಾಗುತ್ತೆ ಗೈಸ್. ಓಕೆನಾ, ಯೂಸರ್ ನೇಮ್ ಆಗಿರ್ಬೋದು, ಇಲ್ಲ ಪಾಸ್ವರ್ಡ್ ಕೂಡ ನೀವು ನೆನಪು ಅನ್ನೋದು ಇಟ್ಕೋಬೇಕಾಗುತ್ತೆ. ನೆನಪಿಟ್ಕೊಂಡ್ರೆ ಈ ಒಂದು ಪ್ರಾಬ್ಲಮ್ನ ಸಾಲ್ವ್ ಅನ್ನೋದು ಮಾಡೋಕ್ಕಾಗೋದು. ಅದು ಹೇಳ್ತೀನಿ ಏನು ಅಂತ ಸಿಂಪಲಾಗಿ ನೋಡ್ತಾ ಇದು ಇನ್ಸ್ಟಾಗ್ರಾಮ್ ಯೂಸರ್ ನೇಮ್ ಪಾಸ್ವರ್ಡ್ ನೆನಪಿಟ್ಕೊಳ್ಳಿ ಗೈಸ್. ಓಕೆನಾ, ನಿಮ್ಮೊಂದು ಪಾಸ್ವರ್ಡ್ ಏನೋ ನೆನಪಿದ್ರೆ ಮಾತ್ರ ನೀವು ಒಂದು ಸ್ಟೆಪ್ಸ್ನ ಫಾಲೋ ಮಾಡಿ. ನಿಮ್ಮೊಂದು ಇನ್ಸ್ಟಾಗ್ರಾಮ್ ಪಾಸ್ವರ್ಡ್ ನೆನಪಿಲ್ಲ ಅಂತಂದರೆ ಫಾಲೋ ಮಾಡೋಕೆ ಹೋಗಬೇಡಿ ಗೈಸ್. ಓಕೆನಾ, ಸೊ ಅದಾಗಿದ ನಂತರ ನಾನು ಸಿಂಪಲಾಗಿ ಕ್ಲೋಸ್ ಮಾಡ್ತೀನಿ. ಸೊ ಕ್ಲೋಸ್ ಮಾಡ್ಕೊಳ್ಳಿ ನಂತರ ಸಿಂಪಲಾಗಿ ಇನ್ಸ್ಟಾಗ್ರಾಮ್ ಏನಿದೆಯಲ್ವ ಸಿಂಪಲಾಗಿ ಅದನ್ನು ಲಾಂಗ್ ಪ್ರೆಸ್ ಮಾಡಿ. ಓಕೆನಾ, ಲಾಂಗ್ ಪ್ರೆಸ್ ಮಾಡಿಕೊಂಡು ಈ ಒಂದು ಜಾಗದಲ್ಲಿ ನಿಮ್ಗೆ ಈ ಬಟನ್ ಬರುತ್ತೆ. ಸಿಂಪಲಾಗಿ ಈ ಬಟನ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಈ ಒಂದು ಜಾಗದಲ್ಲಿ ನೋಡ್ತಾ ಇದ್ರೆ ನಿಮಗೆ
ಸ್ಟೋರೇಜ್ ಸ್ಪೇಸ್ ಅಂತ ಇರುತ್ತೆ, ನೋಡ್ತಾ ಸ್ಟೋರೇಜ್ ಸ್ಪೇಸ್ ಅಂತಿದೆ, ಅದ್ರ ಮೇಲೆ ಒಂದ್ಸಲ ಕ್ಲಿಕ್ ಮಾಡ್ಕೊಳ್ಳಿ. ಸ್ಟೋರೇಜ್ ಸ್ಪೇಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಈ ಒಂದು ಜಾಗದಲ್ಲಿ ನೋಡ್ತಾ ನಿಮಗೆ ಕ್ಲಿಯರ್ ಡಾಟಾ ಅಂತಿದೆ. ಸಿಂಪಲ್ ಆಗಿ ಅದೊಂದು ಕ್ಲಿಯರ್ ಡಾಟಾ ಮೇಲೆ ಒಂದ್ಸಲ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಇದನ್ನ ಕ್ಲಿಯರ್ ಡಾಟಾ ಮಾಡ್ಕೊಂಬಿಡಿ ಗೈಸ್. ಓಕೆ, ನಿಮ್ಮೊಂದು ಫೋನಲ್ಲಿ ಕ್ಲಿಯರ್ ಡಾಟಾ ಮಾಡ್ಕೊಳ್ಳಿ ನಂತರ ಅವಾಗ ಸಿಂಪಲ್ ಆಗಿ ನಿಮ್ಮ ಇನ್ಸ್ಟಾಗ್ರಾಮ್ ಹೇಗಿರುತ್ತೆ ಫುಲ್ ಕ್ಲಿಯರ್ ಆಗಿ ಹೋಗುತ್ತೆ. ಅದ್ರ ಡಾಟಾ ಏನಿದೆ ಲಾಗಿನ್ ಆಗಿದೆ ಅಲ್ಲೂ ಫುಲ್ ಕ್ಲಿಯರ್ ಆಗಿ ಹೋಗುತ್ತೆ. ಅದಾಗಿದ ನಂತರ ಸಿಂಪಲ್ ಆಗಿ ಮತ್ತೇನಪ್ಪ ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಓಪನ್ ಮಾಡ್ಕೊಳ್ಳಿ ನಂತರ ಸಿಂಪಲ್ ಆಗಿ ನಿಮ್ಮೊಂದು ಯೂಸರ್ ನೇಮ್ ಹಾಕೊಳ್ಳಿ. ಅದಾಗಿದ ನಂತರ ನಿಮ್ಮೊಂದು ಪಾಸ್ವರ್ಡ್ ಹಾಕೊಳ್ಳಿ. ಪಾಸ್ವರ್ಡ್ ಆಗಿದ ನಂತರ ಸಿಂಪಲ್ ಆಗಿ ಮತ್ತೆ ಲಾಗಿನ್ ಅನ್ನೋದು ಆಗೋಗುತ್ತೆ. ಅದು ಓಕೆನಾ, ಲಾಗಿನ್ ಆಗಿದ ನಂತರ ಆವಾಗ ನೋಡಿ ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಪ್ರಾಬ್ಲಮ್ ಏನಿದೆ ಅಲ್ವಾ ಟ್ರೈ ಆಗಿಲ್ಲ ಅದು ಕೂಡ ಸಾಲ್ವ್ ಅನ್ನೋದಾಗ್ಬೋದು, ಬಟ್ ಸಾಲ್ವ್ ಆಗದೇ ಇರ್ಬೋದು. ಬಟ್ ಇದೇನಪ್ಪ ಅಂದ್ರೆ 50% ಅಂತ ನಾನು ಫಸ್ಟ್ ಹೇಳಿದ್ದೀನಿ ಗೈಸ್. ಓಕೆ, ನಿಮ್ಮ ಮುಂದೆ ಇನ್ಸ್ಟಾಗ್ರಾಮ್ ಅಕೌಂಟ್ ಪಾಸ್ವರ್ಡ್ ಏನಾದ್ರು ಗೊತ್ತಿದ್ರೆ ಮಾತ್ರ ಈ ಒಂದು ಸ್ಟೆಪ್ನ ಫಾಲೋ ಮಾಡೋಕೆ ಹೋಗಿ, ಇಲ್ಲ ಅಂತಂದ್ರೆ ಫಾಲೋ ಮಾಡಬೇಡಿ. ಓಕೆನಾ, ಸೊ ಇದರಿಂದ ಕೂಡ ಸಾಲ್ವ್ ಅನ್ನೋದು ಆಗ್ಬೋದು ಬೇಗನೆ ಗೈಸ್. ಓಕೆನಾ, ಸೊ ಇದರಲ್ಲಿ ಏನಪ್ಪ ಅಂದ್ರೆ ಯಾವುದಾದ್ರೂ ಖಂಡಿತವಾಗ್ಲೂ ವರ್ಕ್ ಆಗೇ ಆಗುತ್ತೆ. ಏನಪ್ಪ ಅಂದ್ರೆ ತುಂಬ ಜನ ವರ್ಕ್ ಆಗದಿರಂತ ಏನಿಲ್ಲ. ಓಕೆನಾ, ಅದು ಪ್ರಾಬ್ಲಮ್ ಬರ್ತಿದೆ ಅಂತ ಅದಕ್ಕೆ ಸೊಲ್ಯೂಷನ್ ಕೂಡ ಇದ್ದೇ ಇರುತ್ತೆ. ಓಕೆನಾ, ಸೊ ಇದು ಆದಷ್ಟು ಬೇಗ ಸಾಲ್ವ್ ಆಗಲಿ ಅಂತ ನಾನು ಕೂಡ ಬೇಡ್ಕೊಂತೀನಿ ದೇವ್ರ ಹತ್ರ. ಎಷ್ಟೋ ಜನ ಲೈಕ್ ಮಾಡದೆ ಇರೋಕ್ಕೆ ಆಗ್ತಾ ಇಲ್ಲ, ಫಾಲೋ ಮಾಡದೆ ಇರೋಕ್ಕೆ ಆಗ್ತಾ ಇಲ್ಲ. ಮತ್ತು ಗೈಸ್ ಎಲ್ಲನೂ ಕಂಪ್ಲೀಟಾಗಿ ಅರ್ಥ ಆಯಿತು ಅಂತ ಅನ್ಕೊಂಡಿದ್ದೀನಿ. ಆ್ಯಂಡ್ ಈ ಒಂದು ವಿಡಿಯೋ ಎಷ್ಟಾಗಿದ್ರೆ ಖಂಡಿತವಾಗ್ಲೂ ಒಂದೇ ಒಂದು ಸಲ ಲೈಕ್ ಮಾಡ್ಬೋದು, ಇಲ್ಲಾಂದ್ರೆ ಡಿಸ್ಲೈಕ್ ಮಾಡ್ಬೋದು. ನಿಮ್ಮ ಅನಿಸಿಕೆ ನನಗೆ ಕಮೆಂಟ್ ಮಾಡಿ ತಿಳಿಸ್ಬೋದು. ಆ್ಯಂಡ್ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.